ದೇವರ ಮಹಿಮೆಯನ್ನು ನಂಬಿರಿ ಮತ್ತು ನೋಡಿರಿ. ನಾನು ಯೋಹಾನ 11:40 ಘೋಷಿಸುತ್ತೇನೆ. ಆಗ ಯೇಸು, ನೀವು ನಂಬಿದರೆ ದೇವರ ಮಹಿಮೆಯನ್ನು ನೋಡುತ್ತೀರಿ ಎಂದು ನಾನು ನಿಮಗೆ ಹೇಳಲಿಲ್ಲವೇ? ಯೇಸು ಪುನರುತ್ಥಾನ ಮತ್ತು ಜೀವ. ನಾನು ಆತನನ್ನು ನಂಬಿದಂತೆ ನಾನು ಬದುಕುತ್ತೇನೆ. ನಾನು ಎಲ್ಲ ಪ್ರಜಾಪ್ರಭುತ್ವಗಳು ಹಾಗೂ ಅದಕ್ಕಿಂತ ಹೆಚ್ಚಿನ ಅಧಿಕಾರದ ಸ್ಥಳದಲ್ಲಿ ಯೇಸುವಿನೊಂದಿಗೆ ಒಟ್ಟಿಗೆ ಕುಳಿತಿದ್ದೇನೆ. ಪ್ರತಿದಿನ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ವಿಜಯವನ್ನು ನೋಡಲು ನಾನು ಪುನರುತ್ಥಾನ ಶಕ್ತಿಯಲ್ಲಿ ನಡೆಯುತ್ತೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೇನ್. ನನ್ನ ನೀತಿಯು ನೀನೇ ಅಯ್ಯ, ಯೆಹೋವಾ ಚಿತ್ಕೇನು. ನನ್ನ ನೀತಿಯು ನೀನೇ ಅಯ್ಯ, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಕತ್ತಲೆಯಲ್ಲಿ ಬದುಕುತ್ತಿದ್ದಂಥ ನಮ್ಮ ಜೀವಿತಕ್ಕೆ ಬೆಳಕಾಗಿ ಬಂದ ಕ್ರಿಸ್ತನು ಆತನಾಗಿದ್ದಾನೆ. ಕಾರ್ಗತ್ತಲೆಯಲ್ಲಿ ನಡೆಯುವಾಗ ನಮಗೆ ಜ್ಯೋತಿಯಾಗಿ ಬಂದು ನಮ್ಮನ್ನು ಬೆಳಕಿನವರ ಹಾಗೆ ಮಾಡಿದ ದೇವರನ್ನ ಆರಾಧಿಸೋಣ ಪ್ರಿಯರೇ. ನಮ್ಮನ್ನು ಬೆಳಕಿನವರಾಗಿ, ಬೆಳಕಿನಲ್ಲಿ ನಡೆಯುವವರಾಗಿ ಮಾಡಿ ನಡೆಸಿದ ದೇವರನ್ನು ವರ್ಣಿಸಿ ವಂದಿಸುವವರಾಗಿರೋಣ. ನನ್ನ ಬೆಳಕು ನೀನೇ ಅಯ್ಯ, ಯೆಹೋವಾ ಓರಿ. ನನ್ನ ಬೆಳಕು ನೀನೇ ಅಯ್ಯ, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ನಮ್ಮ ಬಲಹೀನತೆಯ ಸ್ಥಿತಿಗತಿಗಳ ಮಧ್ಯದಲ್ಲಿ ತನ್ನ ಬಲವನ್ನು ನಮ್ಮ ಜೀವಿತಕ್ಕೆ ಕೊಟ್ಟು ನಮ್ಮನ್ನು ಬಲಶಾಲಿಗಳಾಗಿ ಮಾಡಿದ ದೇವರು ಆತನೇ ಆಗಿದ್ದಾನೆ. ಈ ಕಾರಣದಿಂದ ನಮ್ಮನ್ನು ಬಲಪಡಿಸಿದ ದೇವರಿಗೆ ಉತ್ತಮವಾಗಿ ಆರಾಧನೆ ಮಾಡುವವರಾಗೋಣ. ದೇವರೇ, ನೀನೇ ನನ್ನ ಬಲವು, ನೀನೇ ನನ್ನ ಬಲವು ಸ್ವಾಮಿ. ನಿನಗೆ ನನ್ನ ಆರಾಧನೆಯಪ್ಪ. ಯೆಹೋವಾ ಪೂಜಿ, ನನ್ನ ಬಲವು ನೀನೇ ಅಯ್ಯ, ಯೆಹೋವಾ ಪೂಜಿ, ನನ್ನ ಬಲವು ನೀನೇ ಅಯ್ಯ, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. It's a joyful moment to come to your home with the word of God, because God is speaking to us through His word. ದೇವರ ವಾಕ್ಯವನ್ನ ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಉಲ್ಲಾಸಕರವಾದದ್ದು. ಯಾಕಂದ್ರೆ ದೇವರು ತನ್ನ ವಾಕ್ಯಗಳ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಾನೆ. He is a God. He cares for you and He loves you, and He is able to do everything for you in your life, because He is a God. He says in Matthew 28:20, He is a God. He says in Matthew 28:20,
lo, he will be with you till the end of your days. ಆತನು ನಿಮ್ಮ ಕುರಿತಾಗಿ ಕಾಳಜಿ ಉಳ್ಳ ದೇವರು, ಆತನು ನಿಮ್ಮನ್ನು ಪ್ರೀತಿಸುವವನು. ಮತ್ತಾಯನು ಬರೆದ ಸುವಾರ್ತೆ 28:20 ವಚನದ ಪ್ರಕಾರ ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಮ್ಮ ಸಂಗಡ ಇರುವವನಾಗಿದ್ದಾನೆ. He is a God. He will stand for you and he will fight for you in every walk of your life, because he is a God. He cares for you and he loves you in your lives. ಆತನು ನಿಮ್ಮನ್ನ ಪ್ರೀತಿಸುವ ದೇವರಾಗಿರುವ ಕಾರಣ ನಿಮ್ಮ ಮೇಲೆ ಕಾಳಜಿ ಇಟ್ಟು ನಿಮ್ಮನ್ನ ಕಾಯುವವನಾಗಿದ್ದಾನೆ. He is a God. He says, I will neither leave you nor forsake you in your lives. ನಿಮ್ಮ ಜೀವಿತದಲ್ಲಿ ನಾನು ನಿಮ್ಮನ್ನ ಕೈ ಬಿಡುವುದು ಇಲ್ಲ, ನಿಮ್ಮನ್ನ ತೊರೆಯುವುದು ಇಲ್ಲ ಎಂಬುದಾಗಿ ದೇವರು ಮಾತನಾಡುತ್ತಾನೆ. Joshua 1:5 says, nobody will be able to stand against you all the days of your life. ಯೆಹೋಶುವ 1:5 ಪ್ರಕಾರವಾಗಿ ನಿಮ್ಮ ಜೀವಿತ ಕಾಲವೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು ಎಂಬುದಾಗಿ ಯೆಹೋಶುವನಿಗೆ ದೇವರು ಹೇಳ್ತಾನೆ. As how God was with Moses, he will be with you, he will help you, and he says he will neither leave you nor forsake you in your life. ಮೋಶೆಯ ಸಂಗಡ ಇದ್ದ ಹಾಗೆ ಆತ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ಆತ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. In the last episode we meditated upon the presence of God. When he says he is going to be with you, when his presence is there, you will be able to overcome every situations in your life, because God will fight for you in your lives. ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದ ಹಾಗೆಯೇ ದೇವರ ಪ್ರಸನ್ನತೆಯ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಆತನು ನಿಮ್ಮ ಕುರಿತಾಗಿ ಇದ್ದು ನಿಮ್ಮ ಕಾರ್ಯವನ್ನು ಮಾಡುತ್ತಾನೆ. He is a God who has been able to do so many miracles in our life. If you keep on thinking those miracles, even you cannot be able to count those miracles. If you are alive, if I am alive, we can talk about the goodness of God, the mercies of God, the favor of God, the protection of God upon our life, upon our families, in our lives. ನಮ್ಮ ಜೀವಿತದಲ್ಲಿ ದೇವರು ಮಾಡುತ್ತಾ ಇರುವಂತ ಅದ್ಭುತಗಳನ್ನು, ಮೇಲುಗಳನ್ನು ನಾವುಗಳು ಎಣಿಸುವುದಕ್ಕೆ ಅಸಾಧ್ಯವಾಗುವಷ್ಟು ಮಟ್ಟಿಗೆ ಆತನು ನಮ್ಮ ಜೀವಿತದಲ್ಲಿಯೂ ಕುಟುಂಬ ಜೀವಿತದಲ್ಲಿಯೂ ನಾವು ಜೀವಂತವಾಗಿರುವ ಹಾಗೆ ಕರ್ತನು ಅದ್ಭುತಗಳನ್ನು ಮಾಡಿದ್ದಾನೆ. Many times me and my wife, when we are driving around or sitting at home, we think about all that whatever God has been able to do in our life. We remember the past miracles and we trust God that in future God will guide us and God will do those miracles in our lives. ನಾನು ನನ್ನ ಹೆಂಡತಿಯು ಪ್ರಯಾಣದ ವೇಳೆಗಳಲ್ಲಿಯೂ ಮನೆಯಲ್ಲಿರುವಂತ ಸಮಯಗಳಲ್ಲಿಯೂ ದೇವರು ನಮ್ಮ ಜೀವಿತಗಳಲ್ಲಿ ಮಾಡಿದಂತ ಅದ್ಭುತಗಳನ್ನ ನಾವು ನೆನಪು ಮಾಡಿಕೊಳ್ಳುತ್ತಾ ಆತನ ಮೇಲೆ ಅಧಿಕವಾದ ನಿರೀಕ್ಷೆ ಉಳ್ಳವರಾಗಿ ಇದ್ದೇವೆ. When you remember the favor of God, the miracles of God in our life, from where to where God has brought us, it is nothing but you're honoring the Lord and glorifying the Lord for all that what he is been able to do. When you remember the Lord, God's love and compassion will be upon us and he will do much more things in our lives in future. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳುವಾಗ, ನೆನಪು ಮಾಡಿಕೊಂಡು ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗುವಾಗ ಆತನು ನಮ್ಮನ್ನ ಕರುಣಿಸುವವನಾಗಿ ಅತ್ಯಧಿಕವಾದ ಕೃಪೆಗೆ ಪಾತ್ರರಾಗಿ ನಮ್ಮನ್ನ ಮಾಡುತ್ತಾನೆ. Today we are going to meditate upon past faithfulness will assure a future help in our lives. ನಮ್ಮ ಜೀವಿತದಲ್ಲಿ ಗತಿಸಿ ಹೋದ ಕರ್ತನ ನಂಬಿಗಸ್ತಿಕೆಯು ಮುಂದಣ ಭವಿಷ್ಯಕ್ಕೆ ಬೇಕಾದ ನಿರೀಕ್ಷೆಯನ್ನು ಕೊಡುತ್ತದೆ. If you talk about past faithfulness of man, nothing will happen. But if you talk about past faithfulness of God in our life, in our family, in our children, I am telling you, future we will see everything will be aligned and everything will be victorious in our lives. ಗತಿಸಿ ಹೋದ ಮನುಷ್ಯನ ನಂಬಿಗಸ್ತಿಕೆಯ ಕುರಿತಾಗಿ ನಾನು ನೀವುಗಳು ಮಾತನಾಡುವುದಾದರೆ ಏನೂ ಇಲ್ಲದೆ ಹೋಗುತ್ತದೆ. ಆದರೆ ಕರ್ತನು ನಮ್ಮನ್ನ ಇಲ್ಲಿಯವರೆಗೆ ಕರೆದುಕೊಂಡು ಬಂದಂತ ನಂಬಿಗಸ್ತಿಕೆಯನ್ನು ಮಾತನಾಡುವಾಗ ಮುಂದಿನ ತಲೆಮಾರು ಮಕ್ಕಳಿಗೂ ಅದು ಮುಂದೆ ಸಾಗುವಂತದ್ದಾಗಿರುತ್ತದೆ. When Joshua was chosen by God to lead the Israelites, it was a confusion situation for the Israelites because nobody believed that Joshua will be able to lead. Even Joshua would have been going through such kind of confusion. That time God speaks to him from Joshua chapter 1 verses 5. He says, as I was with Moses, as I did all those miracles for
Moses, and through him, the same God I am, I can do it for you, and I will use you for you to lead this Israelites to the promised land. ದೇವರು ಮೋಶೆ ಕಾಲವಾದ ನಂತರ ಯೆಹೋಶುವನನ್ನ ನಾಯಕತ್ವಕ್ಕೆ ಆರಿಸಿಕೊಂಡಾಗ ಆ ಸಮಯ ಗೊಂದಲದ ಸಮಯವಾಗಿತ್ತು, ಕಳವಳದ ಸಮಯವಾಗಿತ್ತು. ಜನಗಳು ಇವನು ಮೋಶೆ ಮಾಡಿದ ಕಾರ್ಯಗಳನ್ನು ಮಾಡುತ್ತಾನ, ಮೋಶೆಯ ಹಾಗೆ ನಡೆಸುತ್ತಾನ ಎಂಬುದಾಗಿ ಹಲವು ಪ್ರಶ್ನೆಗಳಿಂದಿರುವಾಗ ದೇವರು ಹೇಳುತ್ತಾ ಇರುವ ಮಾತು, ಮೋಶೆಯ ಸಂಗಡ ನಾನು ಇದ್ದ ಹಾಗೆ, ಮೋಶೆಯ ಮೂಲಕ ಕಾರ್ಯಗಳನ್ನು ಮಾಡಿದ ಹಾಗೆ, ಮೋಶೆಯ ಮೂಲಕ ಮಹತ್ತುಗಳನ್ನು ಮಾಡಿದ ಹಾಗೆ ನಿನ್ನ ಮೂಲಕವಾಗಿಯೂ ನಿನ್ನಲ್ಲಿ ಇದ್ದು ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. Even in your situation today, you might be going through a tough situation or a problems or a failure. I am telling you, remember your faithfulness. Remember the Lord who led you out in all different situations. Remember his faithfulness. He is a God. He will be able to do it future in your life. ಇವತ್ತು ಕೂಡ ನೀವು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಅಯ್ಯೋ ಹೇಗೆ ಎಂಬುದಾಗಿ ನೆನಪು ಮಾಡಿಕೊಳ್ಳುತ್ತಾ ಇರುವುದಾದರೆ ನಾನು ಹೇಳುತ್ತೇನೆ, ದೇವರು ನಿಮ್ಮನ್ನ ಕರೆದುಕೊಂಡು ಬಂದಂತ ದೇವರ ನಂಬಿಗಸ್ತಿಕೆಯನ್ನ ನೆನಪು ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನ ನಡೆಸಿದ ನಂಬಿಗಸ್ತಿಕೆಯನ್ನ ನೆನಪು ಮಾಡಿಕೊಳ್ಳ್ರಿ. ಕರ್ತನ ಕೃಪೆ ನಿಮಗೋಸ್ಕರವಾಗಿ ಭವಿಷ್ಯತ್ತಿನ ಕಾರ್ಯವನ್ನು ಮಾಡುತ್ತದೆ. God was with Moses when he first made him to appear on the bushes, and he said, I am going to use you and I am going to lead you to use you among the Israelites to lead them to the promised land. ಮೋಶೆಗೆ ಉರಿಯುವ ಪೊದೆಯ ಒಳಗಡೆ ಕಾಣಿಸಿಕೊಂಡಂತ ದೇವರು ಹೇಳಿದ ಮಾತು, ನಾನು ನಿಮ್ಮನ್ನ ಇಸ್ರಾಯೇಲರ ಮಧ್ಯದಲ್ಲಿ ಉಪಯೋಗಿಸುತ್ತೇನೆ, ನಿನ್ನನ್ನ ನಾನು ಇಸ್ರಾಯೇಲರನ್ನ ಬಿಡುಗಡೆ ಮಾಡಲಿಕ್ಕಾಗಿ ಬಳಸುತ್ತೇನೆ ಎಂಬುದಾಗಿ ಆತನು ಮಾತನಾಡಿದನು. That means God prepared Moses that he is a faithful God. What he promises, he will be able to do it, and he was able to do it, and he was a faithful God in all those wonderful miracles what he did among the Israelites for them to cross over from the land of Egypt to the promised land. ಮೋಶೆಯನ್ನ ದೇವರು ಕರೆದಾಗ ಮೋಶೆಯ ಮೂಲಕವಾಗಿ ದೇವರು ಮಾಡಿದಂತ ಪ್ರತಿಯೊಂದೊಂದು ಅದ್ಭುತ ಕಾರ್ಯಗಳು, ಮೋಶೆಯ ಮೂಲಕವಾಗಿ ದೇವರು ಅವರನ್ನ ಕೆಂಪು ಸಮುದ್ರವನ್ನ ದಾಟುವ ಹಾಗೆ ಮಾಡಿದ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳಬೇಕು. When Moses had died, God appeared to Joshua, and God did not introduce himself to be as a new God, but he revealed himself as the same God who was faithful past, and who was able to do everything in Moses' life, and he promised same thing to Joshua, that he will neither leave him nor forsake him, and he is going to be with him as how he was with Moses. ಮೋಶೆಯು ಕಾಲವಾದ ನಂತರ ಯೆಹೋಶುವನಿಗೆ ಕಾಣಿಸಿಕೊಂಡ ದೇವರು ಹೊಸಬನಾಗಿ ಕಾಣಿಸಿಕೊಳ್ತಾ ಇಲ್ಲ. ಮೋಶೆಯ ಸಂಗಡ ಇದ್ದು ಮೋಶೆಯ ಮೂಲಕ ಮಹತ್ ಕಾರ್ಯಗಳನ್ನು ಮಾಡಿ ಮೋಶೆಯ ಮೂಲಕ ಇಸ್ರಾಯೇಲರನ್ನ ಕರೆದುಕೊಂಡು ಬಂದಂತ ಅದೇ ನಂಬಿಗಸ್ತನಾಗಿ ಪ್ರಕಟವಾಗುತ್ತಿದ್ದಾನೆ. The God's word, it carries so powerful truth that God's past faithfulness is guaranteed for his future help for Joshua. And even today I am telling you, in your life, in your situation, you remember your past things. He is a God who did so many wonderful things. He is the same God. He is promising to you, as how I did those miracles, even future I am going to do the same miracles in your life, in your families. ಯೆಹೋಶುವನ ಸಂಗಡ ಮಾತನಾಡುವಾಗ ಹೇಳ್ತಾ ಇರುವಂತದ್ದು, ಹಿಂದೆ ನಾನು ಮೋಶೆಯ ಮೂಲಕವಾಗಿ ಏನೆಲ್ಲ ಅದ್ಭುತ ಸೂಚಕ ಕಾರ್ಯಗಳನ್ನ ಮಹತ್ತುಗಳನ್ನ ನಡೆಸಿದೆನು, ನಿನ್ನ ಮೂಲಕವಾಗಿಯೂ ನಿನ್ನ ಮನೆಯವರ ಮಧ್ಯದಲ್ಲಿಯೂ ಅದೇ ಅದ್ಭುತ ಸೂಚಕ ಮಹತ್ ಕಾರ್ಯಗಳನ್ನ ನಡೆಸುತ್ತೇನೆ. Moses stood before the Pharaoh, before the miracles, before the Red Sea. God met him in that situation on the backside of the desert. ಮೋಶೆಯು ನಾನಾ ಅದ್ಭುತಗಳ ಸಹಿತವಾಗಿ ಫರೋಹನನ ಮುಂದೆ ನಿಂತ. ಮೋಶೆ ಅದ್ಭುತಗಳ ಸಹಿತವಾಗಿ ಕೆಂಪು ಸಮುದ್ರದ ಮುಂದೆ ನಿಂತ. Moses was not an armor or not a soldier, but he was a shepherd. He was not a leader, the Bible says. ಮೋಶೆ ಒಬ್ಬ ಸೈನಿಕನಾಗಿರಲಿಲ್ಲ, ಮೋಶೆ ಒಬ್ಬ ಕುರುಬನಾಗಿದ್ದು ಜನಗಳನ್ನ ನಡೆಸಿದ. Moses was forgotten, not celebrated. Moses was hidden, not honored. Yet the Bible says the angel of the Lord appeared to me in the flame of fire from the midst of the bushes. It says in Exodus chapter 3 verses 2.
ವಿಮೋಚನ ಕಾಂಡ 3ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡುವ ಹಾಗೆಯೇ ಮೋಶೆ ಪ್ರಬಲನಾಗಿ ಕಾಣಿಸಿಕೊಳ್ಳಲಿಲ್ಲ, ಅದ್ದೂರಿಯಾಗಿ ಮೆರೆಯಲಿಲ್ಲ. ಅಂತ ವಿಷಯದಲ್ಲಿ ಇದ್ದಂತ ಮೋಶೆಗೆ ದೇವರು ಇಗೋ ಉರಿಯುವ ಪೊದೆಯ ಒಳಗಡೆ ಕಾಣಿಸಿಕೊಂಡನು. The bush was burning but not consumed. The picture of faithful God sustaining his servant even in dry place. This shows it. ಅದರ ಒಂದು ವ್ಯಾಖ್ಯಾನ ಹೀಗೆ ಹೇಳ್ತದೆ, ಆ ಒಂದು ಪೊದೆ ಹತ್ತಿ ಉರಿಯುತ್ತಾ ಇದ್ದರೂ ಕೂಡ, ಇರುವ ಹಾಗೆ ಕಾಣಿಸಿದರೂ ಕೂಡ ಅದು ದಹಿಸಿ ಹೋಗಲಿಲ್ಲ. ಒಣಗಿದ ಪರಿಸ್ಥಿತಿಯಲ್ಲಿ ನಂದಿ ಹೋಗದೆ ದೇವರು ನಡೆಸುತ್ತಾನೆನ್ನುವ ನಂಬಿಗಸ್ತಿಕೆಯ ಗುರುತೆ ಅದಾಗಿದೆ. God declares, I will certainly be with you in Exodus chapter 3 verses 12. ವಿಮೋಚನ ಕಾಂಡ 3ನೇ ಅಧ್ಯಾಯದ 12ನೇ ವಚನದಲ್ಲಿ ದೇವರು ಮಾತನಾಡುವಾಗ ಹೇಳುತ್ತಾ, ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ. God will be with you in every walk of your life. You don't have to worry. Don't be afraid in your situation. He is a faithful God. When He has promised, He will be with you. He will be with you. When He has promised, He will fight for you. He will fight for you, and you will be able to see victory in your lives. ಆತನು ವಾಗ್ದಾನ ಮಾಡಿದ್ದಾನೆ ಅನ್ನೋದಾದ್ರೆ ಆತನು ನಿಮ್ಮ ಸಂಗಡ ಇರುವವನಾಗಿರ್ತಾನೆ. ಆತನು ನಿಮ್ಮ ಸಂಗಡ ಇರುವವನಾಗಿದ್ರೆ ನಿಮ್ಮ ಜೀವಿತದಲ್ಲಿ ಜಯೋತ್ಸವವನ್ನು ನೀವು ನೋಡಬಹುದು. God was faithful then, and He will be faithful even now in your lives. ಅಂದು ದೇವರು ನಂಬಿಗಸ್ತನಾಗಿದ್ದು ನಡೆಸಿರುವುದೇ ಆದರೆ ಇಂದು ದೇವರು ನಂಬಿಗಸ್ತನಾಗಿ ನಿನ್ನನ್ನು ನಡೆಸುವವನಾಗಿದ್ದಾನೆ. Malachi chapter 3 verses 6, for I am the Lord, I will not change. ಮಲಾಕಿ 3ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳ್ತದೆ, ನಾನು ಬದಲಾಗದೆ ಇರುವ ದೇವರು. Hebrews 13:8 says Jesus Christ is the same yesterday, today and forever. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 8ನೇ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ನಾಳೆಯೂ ಏಕನಾಗಿದ್ದಾನೆ. If God helped you yesterday, He will help you today in your life. ದೇವರು ನಿನ್ನ ಜೀವಿತದಲ್ಲಿ ನಿನ್ನೆಯ ದಿನದಲ್ಲಿ ಒಂದು ಸಹಾಯವನ್ನು ಮಾಡಿರುವುದಾದ್ರೆ ಇಂದು ನಿನ್ನ ಜೀವಿತದಲ್ಲಿ ಸಹಾಯ ಮಾಡುತ್ತಾನೆ. If God sustained you before, He will sustain you again in your life. You don't have to fear in your life. ಆತನು ನಿನ್ನನ್ನ ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿದ್ದಾನಂದ್ರೆ ಮುಂದೆಯೂ ನಿನ್ನನ್ನು ನಡೆಸುತ್ತಾನೆ, ಭಯಪಡಬೇಡ. Remembering God's past help strengthens present faith in our life. I am telling you, when you remember all those miracles what God did in your life, your faith in God will increase. You will see the move of God in your life, and you will see the bondages will be broken, and you will be victorious for the glory of God. ಕರ್ತನ ಮೂಲಕವಾಗಿ ಕಳೆದು ಹೋದ ದಿನಗಳಲ್ಲಿ ದೇವರು ನಡೆಸಿದ ಕಾರ್ಯಗಳು ಇಂದು ನಿನ್ನನ್ನು ಬಲಪಡಿಸುವಂತವುಗಳಾಗಿವೆ. ದೇವರು ನಿನ್ನನ್ನು ಇಂದು ನಿರಂತರವಾಗಿಯೂ ನಡೆಸುವವನಾಗಿದ್ದಾನೆ. Throughout the Bible we see God's people were encouraged to remember the faithfulness of God, to remember the works of God, to remember the miracles of God, and they remembered and to bring to glory and honor to God, and they believed God that He is a faithful God. When He did in those days, He can do it in future in our life. ನೆನಪು ಮಾಡಿಕೊಳ್ಳುವವರಾಗಿರಿ ದೇವರು ಮಾಡಿದ ಕಾರ್ಯಗಳನ್ನ, ನೆನಪು ಮಾಡಿಕೊಳ್ಳುವವರಾಗಿ ದೇವರು ನಡೆಸಿದ ನಡೆಸುವಿಕೆಯನ್ನ ನೀವು ನೆನಪು ಮಾಡಿಕೊಳ್ಳುವುದಾದರೆ ಇಂದು ಅದೇ ಕರ್ತನು ನಿಮ್ಮನ್ನು ನಡೆಸುವವನಾಗಿದ್ದಾನೆ. He is a God who will neither leave us nor forsake us. He is a God who will be with us in our life, and He is the same God who is the same yesterday, today and forever, says the word of God. ಆತನು ನಿಮ್ಮ ಸಂಗಡ ಇರುವವನಾಗಿದ್ದಾನೆ. ನಿನ್ನೆ ಇದ್ದಾಗೆ ಇಂದು, ಇಂದು ಇದ್ದಾಗೆ ನಾಳೆ, ನಾಳೆ ಇದ್ದಾಗೆ ನಿರಂತರವೂ ಬದಲಾಗದ ದೇವರಾಗಿರುತ್ತಾನೆ. Psalms 77:11-12 says, I will remember the works of the Lord. I will meditate on all your works, says the word. ಕೀರ್ತನೆಗಳು 77ನೇ ಅಧ್ಯಾಯದ 12ನೇ ವಚನ ಹೇಳ್ತದೆ, ನಿನ್ನ ಕಾರ್ಯಗಳನ್ನೆಲ್ಲಾ ಧ್ಯಾನಿಸುವೆನು, ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸುವೆನು ಎಂಬುದಾಗಿ. Remember the work of the Lord, what God did to you and to your family and to your children in your life. Remember His faithfulness and meditate upon all that work, whatever God is done in your life. That is what the psalmist says in 77 chapter 11 and 12th verse. ಕೀರ್ತನೆಗಳು 77, 11, 12ನೇ ವಚನಗಳನ್ನ ಅದೇ ಹೇಳುವಂತದ್ದಾಗಿದೆ. ನೆನಪು ಮಾಡಿಕೊಳ್ಳಬೇಕು, ದೇವರು ಮಾಡಿದ ಅದ್ಭುತಗಳನ್ನ
ನೆನಪು ಮಾಡಿಕೊಳ್ಳಬೇಕು, ದೇವರು ಮಾಡಿದ ಕಾರ್ಯಗಳನ್ನ ಧ್ಯಾನಿಸಬೇಕೆಂಬುದಾಗಿ ಹೇಳ್ತದೆ. Thus far the Lord has helped us, says in 1 Samuel 7 verses 12. ಒಂದು ಸಮುವೇಲ 7ನೇ ಅಧ್ಯಾಯದ 12ನೇ ವಚನದಲ್ಲಿ ಹೇಳ್ತದೆ, ಇಲ್ಲಿಯವರೆಗೆ ಇಷ್ಟು ಮಾತ್ರ ಯೆಹೋವನು ನಮಗೆ ಸಹಾಯ ಮಾಡಿದ್ದಾನೆ When ಎಂಬುದಾಗಿ. you remember him, I am telling you, you're touching the heart of God and bringing glory and honor to him. And I'm telling you, prepare yourself to see a victorious thing what God is going to do in your life. ನೆನಪು ಮಾಡಿಕೊಳ್ಳ್ರಿ ದೇವರು ಮಾಡಿದ ಕಾರ್ಯಗಳನ್ನ, ನೆನಪು ಮಾಡಿಕೊಳ್ಳ್ರಿ ದೇವರು ಮಾಡಿದ ಮೇಲುಗಳನ್ನ. ನೀವು ನೆನಪು ಮಾಡಿಕೊಳ್ಳುವಾಗ ದೇವರು ವಿಜಯೋತ್ಸವದ ಅನೇಕ ಕಾರ್ಯಗಳನ್ನ ನಿಮಗಾಗಿ ಮಾಡುವವನಾಗಿದ್ದಾನೆ. Know therefore the Lord your God, he is a God, he is a faithful God, says in Deuteronomy 7 verses 9. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 9ನೇ ವಚನ ಹೀಗೆ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನು ನಂಬಿಗಸ್ತನಾದ ದೇವರು. If you remember the faithfulness of God, you will see and assured the God's hand will be upon your life. ನಿಮ್ಮ ಜೀವಿತದಲ್ಲಿ ದೇವರ ನಂಬಿಗಸ್ತಿಕೆಯನ್ನು ನೀವು ನೆನಪು ಮಾಡಿಕೊಳ್ಳುವುದಾದರೆ ದೇವರ ಅಭಯಾಸ್ತದ ನಿರೀಕ್ಷೆ ಉಳ್ಳವರಾಗಿ ನೀವು ಮುಂದುವರಿಯುತ್ತೀರಿ. I am telling you, know therefore the Lord your God, he is a God who is faithful in all the days of our life. ನಿಮ್ಮ ಜೀವಿತದಲ್ಲಿ ನಿನ್ನ ಕರ್ತನನ್ನು ನೀವು ಅರಿತುಕೊಂಡವರಾಗಿ ಜೀವಿಸಿರಿ, ಆತನು ನಿಮ್ಮ ಜೀವಿತ ಕಾಲವೆಲ್ಲ ನಂಬಿಗಸ್ತನಾಗಿ ನಿಮ್ಮನ್ನು ನಡೆಸುತ್ತಾನೆ. The God who helped you in your life, in your past, before, I am telling you, he will be able to help you again for you to overcome all your situation. Get ready for the miracles of God in your life, for God is going to fight for you in your life. ನಿಮ್ಮ ಜೀವಿತದಲ್ಲಿ ದೇವರು ಇಂದಿನ ದಿನಗಳಲ್ಲಿ ಮಾಡಿದ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳ್ರಿ. ನೆನಪು ಮಾಡಿಕೊಳ್ಳುವಾಗ ಮುಂದೆಯೂ ನಿಮ್ಮ ಕರ್ತನು ನಿಮಗಾಗಿ ಯುದ್ಧವನ್ನು ಮಾಡಿ ಕಾರ್ಯವನ್ನು ಜಯ ಸಾಧಿಸಿ ಕೊಡುತ್ತಾನೆ. The God who brought you out will bring you through. The God who opened the doors will open new doors in your life for you to be blessed in every walk of our life. ನಿಮ್ಮ ಜೀವಿತದಲ್ಲಿ ಹಿಂದೆ ದೇವರು ನಿಮ್ಮನ್ನ ಬಿಡುಗಡೆ ಮಾಡಿ ಕರೆದುಕೊಂಡು ಬಂದಿರುವುದಾದರೆ ಮುಂದೆಯೂ ನಿಮ್ಮನ್ನ ಬಿಡುಗಡೆ ಮಾಡುತ್ತಾನೆ. ಹಿಂದೆ ನಿಮಗಾಗಿ ಬಾಗಿಲುಗಳನ್ನು ತೆರೆದು ಬಂದಿರುವುದಾದರೆ ಮುಂದೆಯೂ ನಿಮಗಾಗಿ ಬಾಗಿಲನ್ನು ತೆರೆಯುತ್ತಾನೆ. The God who sustained you in need and seasons will stand with you in every public battles or every battles what you go through in your life, because it is God who is going to fight for you in your life. ನೀನು ಅಡಗಿ ಕುಳಿತ ಪ್ರತಿ ಒಂದು ಪರಿಸ್ಥಿತಿಯಲ್ಲಿ ನಿನ್ನ ಸಂಗಡ ಇದ್ದ ದೇವರು ನೀನು ಬಹಿರಂಗವಾಗಿ ಬರುವಾಗಲೂ ನಿನ್ನ ಸಂಗಡ ಇದ್ದು ಜಯವನ್ನು ಕೊಡುತ್ತಾನೆ. Lamentation chapter 3 verses 22-23 says, though the Lord's mercy we are not consumed, great is your faithfulness. ಪರಮಗೀತ 3:22-23 ಹೀಗೆ ಹೇಳ್ತದೆ, ನಾವು ಉಳಿದಿರುವುದಾದರೂ ದೇವರ ಕರುಣೆಯಿಂದಲೇ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ದಿನ ದಿನವೂ ನೂತನವಾಗಿ ನಮಗೆ ಅವು ಒದಗಿ ಬರುತ್ತವೆ ಎಂಬುದಾಗಿ ಹೇಳುತ್ತದೆ. Though the Lord's mercy we are not consumed, great is your faithfulness, it is new every day in our life. ದೇವರು ನನ್ನನ್ನ ನಿಮ್ಮನ್ನ ನಡೆಸುವಂತದ್ದೆಲ್ಲವೂ ಅದು ಪ್ರತಿ ದಿನವೂ ನೂತನವಾಗಿ ಒದಗಿ ಬರುವಂತವುಗಳಾಗಿವೆ. Psalms 121:2 says, my help comes from the Lord who made heaven and earth. ಕೀರ್ತನೆ 121:2ನೇ ವಚನ ಹೇಳ್ತದೆ, ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರಿಂದ ಬರ್ತದೆ. Isaiah 46:4 says, even to your old age I am he, I have made and I will bear, even I will carry and I will deliver you, says the word of God. Because when you believe that he is a God who is faithful, who is a God who can do so many things what he did in our life, even to our next life, even to our next future, God will sustain us, God will protect us in every walk of our lives. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಇಗೋ ನಿನ್ನ ವೃದ್ಧಾಪ್ಯದಲ್ಲಿಯೂ ನಿನ್ನನ್ನು ಹೊತ್ತು ಸಾಕಿ ಸಲಹುವ ದೇವರು ನಾನೇ ಆಗಿದ್ದೇನೆ, ಇಲ್ಲಿಯ ತನಕ ಹೊತ್ತು ಸಾಕಿದ್ದೇನೆ, ಮುಂದೆಯೂ ಹೊತ್ತು ಸಾಕಿ ಸಲಹುವ ದೇವರು ಎಂಬುದಾಗಿ ಆತನು ಹೇಳುತ್ತಾನೆ. What God began in your life, he has not abandoned, he has not left you, he has not forsaken you in your life, because he is a God who has sustained you and he will guide you and he will lead you and he will give you victory in your lives. ದೇವರು ನಿನ್ನಲ್ಲಿ ಆರಂಭ ಮಾಡಿದ್ದನ್ನ ಮಧ್ಯಂತರದಲ್ಲಿ ನಿಲ್ಲಿಸುವ ದೇವರು ಆತನಲ್ಲ, ಆತನು ಆರಂಭ ಮಾಡಿದ್ದನ್ನ ಆತನೇ ಪೂರ್ಣಗೊಳಿಸುತ್ತಾನೆ. ಇನ್ನು ಮುಂದುವರಿಸಿ ನಿನ್ನನ್ನು ನಡೆಸು ಕಾಯ್ದು ಕಾಪಾಡು
ಕಾಪಾಡುವವನಾತನಾಗಿರುತ್ತಾನೆ. He who has begun a good work in you will complete it, says the word of God in Philippians chapter 1:6. Because he is a faithful God. When he has begun a good work in our life, in our family, you don't have to worry about situation. You don't have to worry about the problem. You don't have to worry about the failure, because it is God who will complete it, and he will give you victory, and you will see the favor of God, the blessings of God in your life. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ ಈ ಒಳ್ಳೆಯ ಕಾರ್ಯವನ್ನು ನಿಮ್ಮಲ್ಲಿ ಆರಂಭಿಸಿದ ಆತನು ತಾನೇ ಅಂತ್ಯದವರೆಗೂ ಅದನ್ನು ನಡೆಸಿಕೊಂಡು ಹೋಗುವವನಾಗಿದ್ದಾನೆ ಎಂಬುದಾಗಿ. The same God who met Moses at the burning bush, the same God who stood with Joshua at the Jordan river, the same God who strengthened David in the cave, the same God is going to be with you in every walk of your life. ಮೋಶೆಯ ಸಂಗಡ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡ ದೇವರು, ಅದೇ ಯೆಹೋಶುವನ ಸಂಗಡ ಯೋರ್ದಾನಿನ ಮುಂದೆ ಕಾಣಿಸಿಕೊಂಡ ದೇವರು, ದಾವೀದನ ಸಂಗಡ ಗುಹೆಗಳಲ್ಲಿ ಪ್ರಕಟವಾದ ಅದೇ ದೇವರು ಇಂದು ನಮ್ಮ ಸಂಗಡವೂ ಇದ್ದಾನೆ. Remember your God. He is a God who is faithfully been able to lead you, and he has been able to lead you in your life, and even in future he is going to lead you, and he is going to bring victory in your life. ದೇವರು ತಾನೇ ನಿಮ್ಮನ್ನ ಮಾರ್ಗದರ್ಶಿಸುತ್ತಾ ಮುನ್ನಡೆಸುತ್ತಾ ನಿಮ್ಮ ಜೀವಿತಕ್ಕೆ ಬೇಕಾದ ಜಯವನ್ನು ನಿಮಗೆ ಕೊಡುತ್ತಾನೆ. Lord, let us declare it from our mouth. Lord, I remember your faithfulness. You were with me before, and you are going to be with me ahead, and I am not going to see failure. I am going to be blessed. I am going to be flourish. I am going to be established in my life. ದೇವರೇ, ನನ್ನ ಜೀವಿತದಲ್ಲಿ ನಾನು ಉದ್ಧಾರವಾಗುತ್ತೇನೆ, ಅಭಿವೃದ್ಧಿ ಆಗುತ್ತೇನೆ, ಕಾರಣ ನೀನು ನನ್ನ ಹಿಂದಿನ ದಿನಮಾನಗಳಲ್ಲಿ ಜೊತೆಗಿದ್ದ ದೇವರು ಎಂಬುದಾಗಿ ನೆನೆಸುತ್ತಾ ಮುಂದೆಯೂ ನಿನ್ನಿದ್ದೆ ಎಂಬುದಾಗಿ ಕೂಗುತ್ತೇನೆ ಸ್ವಾಮಿ. As you were with Moses, you are going to be with me. As you were with me before, you are going to lead me. You are going to bring me victory in every situation what I go through in my life. ಮೋಶೆಯ ಸಂಗಡ ಇದ್ದ ಹಾಗೆಯೇ ನೀನು ನನ್ನ ಸಂಗಡವೂ ಇದ್ದೀಯ. ಹಿಂದೆ ನನ್ನನ್ನು ಹೇಗೆ ನಡೆಸಿಕೊಂಡು ಬಂದೆಯೋ ಇನ್ನು ಮುಂದೆಯೂ ಅದೇ ಪ್ರಕಾರ ನನ್ನನ್ನು ನಡೆಸಿಕೊಂಡು ಹೋಗಿ ನನಗೊಂದು ಜಯೋತ್ಸವವನ್ನು ನೀನು ಕೊಡುತ್ತಿ. I am not going to fear. The word of God in Isaiah 41:10. Fear not, do not be afraid, do not be dismayed, for I am your God. I am going to be with you. I am going to strengthen you. I am going to uphold you with my righteous right hand. When God promises, he is going to do it in your life. He is going to uphold you with his righteous right hand. He is a God who is going to be with you in your lives. ಯೆಶಾಯನ ಪ್ರವಾದನೆಯ ಗ್ರಂಥ 41:10ನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ನಾನು ಸಹಾಯ ಮಾಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತದೆ. He is a God who is faithful. ನಂಬಿಗಸ್ತನಾದ ದೇವರು. He is going to be faithful. ಆತನು ನಂಬಿಗಸ್ತನಾಗಿಯೇ ಇರುತ್ತಾನೆ. In every battle what you go through in your lives. ನಿಮ್ಮ ಜೀವಿತದಲ್ಲಿ ನೀವಾದು ಹೋಗುವ ಪ್ರತಿ ಒಂದು ಹೋರಾಟಗಳು. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for your favor and mercy, O God. ದೇವರೇ, ನಿನ್ನ ಕರುಣೆ ಮತ್ತು ದಯೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. Let your presence go before us, O God. ನಿನ್ನ ಪ್ರಸನ್ನತೆ ನಮಗೆ ಮುಂದಾಗಿ ಚಲಿಸಲಿ ಸ್ವಾಮಿ. You are a faithful God. ನೀನು ನಮ್ಮ ನಂಬಿಗಸ್ತನಾದ ದೇವರು. We remember all those miracles what you did in our life, in our family, in our children, and you are a God who will bless us, O God. You are a God who will establish us, O God, in every walk of our life. ದೇವರೇ, ನೀನು ನಮ್ಮ ಜೀವಿತದಲ್ಲಿಯೂ ನಮ್ಮ ಕುಟುಂಬ ಜೀವಿತದಲ್ಲಿಯೂ ನಮ್ಮ ಪ್ರತಿಯೊಂದು ಕಾರ್ಯಗಳ ಯಶಸ್ಸಿನಲ್ಲಿಯೂ ನೀನೇ ಕಾರ್ಯವನ್ನು ಮಾಡುತ್ತಾ ಇಲ್ಲಿಯವರೆಗೆ ನಮ್ಮನ್ನು ನಡೆಸಿಕೊಂಡು ಬಂದಿದ್ದೀಯ. We believe, O God, that you are our Lord in our life. ನಾವು ನಂಬುತ್ತೇವೆ ಸ್ವಾಮಿ, ನಮ್ಮ ಕರ್ತನು ನಮ್ಮ ಜೀವಿತದಲ್ಲಿ ನೀನೇ ಆಗಿದ್ದೀಯ. We give you glory, we give you honor. ನಿನಗೆ ಗೌರವವನ್ನು, ನಿನಗೆ ಮಹಿಮೆಯನ್ನು, ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen.